ಅಭಿವೃದ್ಧಿಗೆ ತುಂಬ ಪಾಲನ್ನು ಕೊಡ್ತಾ ಇದೆ ಎಲ್ಲ ಸರ್ಕಾರಗಳು ಕೂಡ. ಸೊ ಈ ಒಂದು ಸರ್ಕಾರದ ನೀತಿಗಳು ಬದಲಾಗ್ದಲೆ ನಾವು ಗ್ರಾಮೀಣ ಕೇಂದ್ರಿತವಾದಂಥ ಆಲೋಚನೆಗಳನ್ನ ನಿರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರವನ್ನು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಆಗಿಲ್ಲ. ಈ ಕಾರಣದಿಂದ ಎಲ್ಲ ಫೆಸಿಲಿಟಿಗಳು ನಗರದಲ್ಲಿರೋದ್ರಿಂದ ನಗರಕ್ಕೆ ಹೋಗಿ ಜನ ಉಳಿಯೋದಕ್ಕೆ ಬಯಸ್ತಾ ಇದ್ದಾರೆ. ಹಳ್ಳಿನಲ್ಲಿ ಫೆಸಿಲಿಟಿಗಳು ಇಲ್ಲ. ಈ ಕಾರಣಕ್ಕಾಗಿಯೇ ಹೆಣ್ಮಕ್ಳುಗಳು ಕೂಡ ನಗರವನ್ನು ಬಯಸ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ರೈತರ ಕಡೆ ಇರುವಂಥ ಒಂದು ಮಿಸ್ಟೇಕ್ ಏನಂದರೆ, ರೈತರಲ್ಲಿ ಒಂದಷ್ಟು ನಮಗೆ ಒಂದು ನೈತಿಕತೆ ಅಂತ ಇರಬೇಕಾಗುತ್ತೆ. ನಾವು ಗ್ರಾಮ ಕೇಂದ್ರಿತವಾಗಿ ಮಣ್ಣನ್ನು ನಂಬಿ ಹಳ್ಳಿನಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಹಳ್ಳಿಯ ಒಂದು ಕೇಂದ್ರಿತವಾದಂಥ ಆಲೋಚನೆಗಳನ್ನ ನಾವು ಇಟ್ಬೇಕು. ನಾವೇನೇ ನಗರ ಕೇಂದ್ರಿತವಾದ ಆಲೋಚನೆಗಳನ್ನ ಇಟ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಹೆಣ್ಮಕ್ಳುಗಳನ್ನ ನಾವು ಹಳ್ಳಿ ಕೊಟ್ಟಿದ್ದೀವಾ, ಆದರೆ ನಮ್ಮನೆಗೆ ಹೆಣ್ಮಕ್ಳನ್ನ ಕೊಡೋಲ್ಲ ಅಂತ ನಾವು ಕೇಳ್ತೀವಿ. ನಮ್ಮ ಹೆಣ್ಮಕ್ಳನ್ನ ನಾವು ಹಳ್ಳಿ ಕೊಡೋವಂಥದ್ದಾಗಬೇಕು. ಹೆಣ್ಮಕ್ಳನ್ನ ಕೊಡೋದು ಅಂತ ಅನ್ನೋದೇನೇ ಸಮಸ್ಯೆ ಇದೆ. ಅಂದರೆ ಆದಷ್ಟು ಹಳ್ಳಿನಲ್ಲಿ ಮದುವೆ ಆಗೋದಕ್ಕೆ ಅವ್ರಿಗೆ ಹೆಣ್ಮಕ್ಳುಗಳಿಗೆ ತಿಳುವಳಿಕೆಯನ್ನು ಮೂಡಿಸ್ಬೇಕು ಮತ್ತು ಹಳ್ಳಿಯ ಬದುಕನ್ನು ಸುಂದರವಾಗಿಸಬೇಕು. ಹಳ್ಳಿಯನ್ನು ಎಕನಾಮಿಕಲಾಗಿ ಸ್ಟ್ರಾಂಗ್ ಮಾಡಬೇಕು. ಕೃಷಿ ಬದುಕನ್ನು ಎಕನಾಮಿಕಲಾಗಿ ಸ್ಟ್ರಾಂಗ್ ಮಾಡಬೇಕು. ಮತ್ತು ಈ ಒಂದು ಹಳ್ಳಿನಲ್ಲಿ ಒಂದು ಗೌರವಯುತವಾಗಿ ಬದುಕುವಂಥ ಒಂದು ಸಾಧ್ಯತೆಗಳನ್ನು ತೋರಿಸ್ಕೊಡ್ಬೇಕು, ಮಾದರಿಗಳನ್ನ ಕಟ್ಟಿಕೊಡ್ಬೇಕು. ಆಗ ಮಾತ್ರ ಹಳ್ಳಿನಲ್ಲಿ ಇರೋವಂಥವರು ಆತ್ಮವಿಶ್ವಾಸದಿಂದ ಒಂದಷ್ಟು ಗೌರವಯುತವಾಗಿ ಬದುಕನ್ನು ಸಾಗಿಸಿದ್ರೆ ಅದನ್ನು ಇಷ್ಟಪಡೋವಂಥವ್ರು ಕೂಡ ಸಿಗ್ತಾರೆ. ಡೆಫಿನೆಟಾಗಿ ಬದಲಾವಣೆ ಆಗ್ತಿದೆ. ಹಳ್ಳಿಯಿಂದ ಹಳ್ಳಿಗೆ ಬರ್ತಾ ಇರೋವಂಥವ್ರ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದಿನ್ನೂ ಹೆಚ್ಚಾಗಬೇಕು. ಹಳ್ಳಿ ಕೇಂದ್ರಿತವಾಗಿಯೇ ನಾವು ಈ ಒಂದು ದೇಶನ ಕಟ್ಟಬೇಕಾಗಿರೋವಂಥದ್ದು ಅದರ ಅಗತ್ಯ ಇದೆ. ಆದರೆ ನಗರಗಳನ್ನು ಹಬ್ಬಿಸ್ತಾ ಇರೋವಂಥ ನೀತಿಗಳನ್ನು ನಾವು ಖಂಡಿಸಲೇಬೇಕು. ಅಂಥ ಸರ್ಕಾರಗಳನ್ನು ಕಿತ್ತೊಗಿಲೇಬೇಕು. ಹಳ್ಳಿಗಳಿಗೆ ಪರವಾಗಿರುವಂಥ ಸರ್ಕಾರಗಳು ಬರಬೇಕು. ಇದು ಆಗಬೇಕಾಗಿರೋಂಥದ್ದು ನನ್ನ ಪ್ರಕಾರ. ಸೊ ಆಗ ಆಲೋಚನಾ ಕ್ರಮಗಳಲ್ಲಿ ಬದಲಾವಣೆ ಶುರುವಾಗುತ್ತೆ. ಜನ ಹಳ್ಳಿಗಳ ಕಡೆ ತಿರುಗಿ ನೋಡೋಕ್ಕೆ ಶುರು ಮಾಡ್ತಾರೆ.